ಒಂದು ನೀರಾವರಿ ಯೋಜನೆಯನ್ನ ಸಕಾಲಕ್ಕೆ ಮುಗಿಸಬೇಕು. ಯೋಜನೆ ಪೂರ್ಣಗೊಳ್ಳದೇ ಇದ್ರೂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಅನುಕೂಲಕ್ಕಾಗಿ ನಿರ್ವಹಣೆ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಿದ್ದಾರೆ. 10 ವರ್ಷದ ಹಿಂದೆ ನಿರ್ಮಾಣ ಕಾಲುವೆಯ ನಿರ್ವಹಣೆಗೆ ಬಂದ ಗುತ್ತಿಗೆದಾರರಿಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ಭೂ ಪರಿಹಾರ ನೀಡದೆ ಕಾಮಗಾರಿ ಮಾಡಬೇಡಿ ಅಂತ ಆಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ 10 ವರ್ಷದಿಂದ ರೈತರು ಪರಿಹಾರಕ್ಕಾಗಿ ಅಲೆದಾಡ್ತಿದ್ದಾರೆ. ಇವತ್ತು ಪರಿಹಾರ ಕೈ ಸೇರುತ್ತೆ, ನಾಳೆ ಕೈ ಸೇರುತ್ತೆ ಅಂತ ಕಾಯ್ತಾ ಇದ್ದವರಿಗೆ ನಿರಾಸೆಯಾಗಿದೆ. ಭರವಸೆ ಕೊಟ್ಟವರು ಮಾತ್ರ ನೀರಾವರಿ ಯೋಜನೆಯನ್ನ ಮುಂದುವರಿಸುತ್ತಿದ್ದು, ಅತ್ತ ಭೂಮಿ ಕೊಟ್ಟವರು ಪರಿಹಾರ ಇಲ್ಲದೆ ಪರದಾಡುವಂತಾಗಿದೆ. ಏತ ನೀರಾವರಿ ಯೋಜನೆಯಲ್ಲಿ ರೈತರಿಗೆ ಅನ್ಯಾಯ. 10 ವರ್ಷದಿಂದ ಪರಿಹಾರಕ್ಕಾಗಿ ಸಂತ್ರಸ್ತರ ಅಲೆದಾಟ. ಕೊಪ್ಪಳದಲ್ಲಿ ನೀರಾವರಿ ಸೌಲಭ್ಯ ಒದಗಿಸಲು ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ಆರಂಭವಾಗಿ 10 ವರ್ಷವೇ ಕಳೆದು ಹೋಗಿದೆ. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಸುಮಾರು 9,000 ಹೆಕ್ಟೇರ್ ಪ್ರದೇಶದಲ್ಲಿ ಕಾಮಗಾರಿ ಮಾಡಲಾಗ್ತಿದೆ. ಆದರೆ ದಶಕವೇ ಕಳೆದರೂ ಕಾಮಗಾರಿನೂ ಮುಗಿದಿಲ್ಲ. ಈವರೆಗೆ ರೈತರ ಜಮೀನುಗಳಿಗೂ ನೀರು ಬಂದಿಲ್ಲ. ಜೊತೆಗೆ ರೈತರ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಪರಿಹಾರನೂ ಕೊಟ್ಟಿಲ್ಲ. ಹೀಗಾಗಿಯೇ ಬೆಟಗೇರಿ ಬಳಿ ಸರ್ಕಾರದಿಂದ ಪರಿಹಾರ ಕೊಡದೇ ಇರೋದಕ್ಕೆ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ದು ಪ್ರಕರಣ ಇತ್ಯರ್ಥವಾಗಿದೆ. ಈ ಮಧ್ಯೆ ಕುಕ್ಕನೂರು ತಾಲೂಕಿನ ಕೋಮಲಾಪುರ ಹಾಗೂ ತಳಕಲ್ನಲ್ಲಿ ರೈತರ ಭೂಮಿಯಲ್ಲಿ ಕಾಲುವೆ ಹಾದು ಹೋಗಿದ್ದು 30 ಜನ ರೈತರಿಗೆ ಪರಿಹಾರ ನೀಡದೆ ಕಾಲುವೆ ನಿರ್ಮಿಸಿದ್ದಾರಂತೆ. ಭೂಮಿ ಕಳ್ಕೊಂಡ ರೈತರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ರೂಪಾಯಿ ನಯ ಪೈಸೆ ಕೊಟ್ಟಿದ್ದಿಲ್ಲ. ಇವತ್ತು ನಾವು ಭೂಮಿ ಕಳ್ಕೊಂಡರು 10-11 ಸಲ ನಾವು DC ಆಫೀಸ್ಗೆ ಹೋದ್ರೂ ಒಳ್ಳೆ ನಮ್ಮ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ. ಆದರೆ ಇವತ್ತಿಗೆ ನಮಗೆ ಪರಿಹಾರ ಕೊಟ್ಟಿಲ್ಲ. ಅದಕ್ಕೆ ನಾವೇನಂತೀವಿ, ನೀವು ಕ್ಯಾನಲ್ ಮೇಂಟೆನೆನ್ಸ್ ಮಾಡಿರಿ, ಏನಾರ ಮಾಡಿರಿ, ನಾವು ಭೂಮಿ ಕಳ್ಕೊಂಡಿವಲ್ಲ, ಭೂಮಿ ಕಳ್ಕೊಂಡ ರೈತರಿಗೆಲ್ಲ ಪರಿಹಾರ ಕೊಟ್ಟು ನೀವು ಮೇಂಟೆನೆನ್ಸ್ ಮಾಡಿರಿ, ಏನಾರ ಮಾಡಿರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡ್ತಿದ್ದೀವಿ. 10 ವರ್ಷಗಳಿಂದ ಸಂತ್ರಸ್ತರು ಪರಿಹಾರಕ್ಕಾಗಿ ಅಲೆಯುತ್ತಿದ್ದಾರೆ. ಈ ಮಧ್ಯೆ ಇಲ್ಲಿ ಹನಿ ನೀರು ಬಾರದಿದ್ರೂ ಗುತ್ತಿಗೆದಾರರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ JCBಯೊಂದಿಗೆ ಕಾಮಗಾರಿ ಮಾಡುತ್ತಿದ್ದು ರೈತರು ವಿರೋಧಿಸಿದ್ದಾರೆ. ಈಗ ನಮಗೆ ಸರ್ ಅದು ಪರಿಹಾರ ಕೊಡಬೇಕು, ಮತ್ತು ನೀರು ಬರ್ಬೇಕು ಸರ್ ನಮ್ಗೆ. ಇಲ್ಲಾಂದ್ರೆ ಇದು ಸರ್ ಇದು ನೆಲ ಬಿಟ್ಟು ಭೂಮಿ ಬಿಟ್ಟು 4 ಫುಟ್ 5 ಫುಟ್ ಕೆಳಗೈತೆ ಸರ್ ಕೆನಲ್ಲ. ನೀರು ಹೆಂಗೆ ಬರ್ತದೆ ಸರ್? ನೀರು ಬಂದ್ರೆ ಬರಲ್ಲ ಸರ್. ಅದು ಒಟ್ಟು ಎಷ್ಟು ಎಕರೆ ಐತಿ ನಿಮ್ಗೆ ಪರಿಹಾರ ಕೊಟ್ಟಿಲ್ಲ? ಹ್ಞೂ ಸರ್, ನಂದು 4 ಎಕರೆ ತಂಗಡಿ ಐತೆ ಸರ್. ಆ ಹೊಲ್ದಾಗ 2 ಕೆನಲ್ ಆಗೈತೆ ಸರ್. ಒಂದು ಮೇನ್ ಕೆಲೆವು, ಒಂದು ಸಿಡಿಗೆಲೆ ಅಂತೇಳಿ 2 ಕೆನಲ್ದು ಒಂದು ಬಂದಿಲ್ಲ ಸರ್. ಒಟ್ನಲ್ಲಿ ಪರಿಹಾರಕ್ಕಾಗಿ ನೊಂದವರು ಪರದಾಡ್ತಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ಕೊಡಬೇಕಿದೆ. ಶರಣಪ್ಪ ಪಾಚಲಾಪುರ, ನ್ಯೂಸ್ 18 ಕೊಪ್ಪಳ.